ಬಾಗಲಕೋಟೆಗೆ ಭೀತಿ ಹುಟ್ಟಿಸಿದಂತ ಘಟಪ್ರಭಾ ನದಿ ಢವಳೇಶ್ವರ ಘಟಪ್ರಭಾ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಾಗಲಕೋಟೆಯಲ್ಲಿ ಸದ್ಯಕ್ಕೆ ಘಟಪ್ರಭಾ ನದಿ ಅಬ್ಬರ ಭೀತಿ ಹುಟ್ಟಿಸಿದೆ. ಢವಳೇಶ್ವರ ಘಟಪ್ರಭಾ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಈಗ ಆ ಊರುಗಳ ಸಂಪರ್ಕ ಕಡಿತ ಆಗಿದೆ. ಢವಳೇಶ್ವರದಿಂದ ಬೆಳಗಾವಿಗೆ ಸೇತುವೆ ಸುತ್ತಲಿನ 100 ಎಕರೆ ಕಬ್ಬು ಜಲಾವೃತವಾಗಿದೆ. ಟ್ರಾನ್ಸ್ಫಾರ್ಮರ್ ಕಟ್ಟೆ ಸುತ್ತಲೂ ಕೂಡ ನಿಂತಿರುವಂತಹ ನೀರು. ಘಟಪ್ರಭಾ ನದಿಯ ಅಬ್ಬರ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ನೋಡಿ, ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಬಹುತೇಕ ಈ ಭಾಗದಲ್ಲಿ ಬಾಗಲಕೋಟೆ, ಬೆಳಗಾವಿ ಸೇತುವೆಗಳು ಮುಳುಗಡೆ ಆಗ್ತಿದೆ. ಅಂದರೆ ಇಲ್ಲಿ ಮಳೆ ಕಡಿಮೆ ಇದ್ರೂ ಕೂಡ ಡ್ಯಾಮ್ಗಳಿಂದ ರಿಲೀಸ್ ಆಗಿರುವಂಥ ನೀರು, ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿರುವಂಥ ಮಳೆ ನೋಡಿ, ಕಬ್ಬಿನ ಗದ್ದೆ ಜಲಾವೃತವಾಗಿದೆ. ಬಾಗಲಕೋಟೆ ಮಳೆ ಅಂತೂ ಇಲ್ಲ, ಆದರೆ ಈಗ ಹಳ್ಳ ಕೊಳ್ಳಗಳಲ್ಲಿ ತುಂಬಿ ಹರಿತಿರುವಂಥ ನೀರು ಜಮೀನುಗಳಿಗೆ ನುಗ್ತಾ ಇದೆ. ಈಗ ಸಣ್ಣ ಪುಟ್ಟ ರಸ್ತೆಗಳೆಲ್ಲವೂ ಕೂಡ ನೀರಿಂದ ತುಂಬ ಹೋಗಿದೆ. ಇನ್ನು ಹೊಳೆ ಬಸವೇಶ್ವರ ದೇಗುಲ ಕೂಡ ಜಲಾವೃತವಾಗಿದೆ. ಬಾಗಲಕೋಟೆಯ ಮಾಚಕನೂರಿನ ದೇವಸ್ಥಾನ ಇದು. ಘಟಪ್ರಭಾ ನದಿ ದಡದಲ್ಲಿರುವಂತಹ ಹೊಳೆ ಬಸವೇಶ್ವರ ದೇಗುಲ. ಮಾಚಕನೂರು ಸೇತುವೆ ಜಲಾವೃತವಾಗುವುದಕ್ಕೆ ಇನ್ನು 4 ಅಡಿ ಮಾತ್ರ ಬಾಕಿ ಇದೆ. ಈ ದೇವಸ್ಥಾನ ಕೂಡ ಈಗ ಜಲಾವೃತ ಆಗಿದೆ. ಈ ಸೇತುವೆಯನ್ನು ತೋರಿಸ್ತಾ ಇದೆ ನಿಮಗೆ. ಇನ್ನೊಂದು 4 ಅಡಿ ನೀರು ಏನಾದರೂ ಏರಿದ್ರೆ ಈ ಸೇತುವೆ ಕೂಡ, ಮಾಚಕನೂರು ಸೇತುವೆ ಕೂಡ ಮುಳುಗಡೆ ಆಗುತ್ತೆ. 2 ದೃಶ್ಯಗಳನ್ನು ನೋಡ್ತಾ ಇದ್ರೆ, ಒಂದು ಹೊಳೆ ಬಸವೇಶ್ವರ ದೇಗುಲ, ಇನ್ನೊಂದು ಕಡೆ ಮುಳುಗಡೆ ಹಂತಕ್ಕೆ ತಲುಪಿರುವಂಥ ಮಾಚಕನೂರು ಸೇತುವೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಿರುವಂಥ ಹಳ್ಳದ ಮೇಲೆ ದುಸ್ಸಾಹಸ ಆಗ್ತಿದೆ ಬೈಕ್ ಸವಾರರಿಂದ. ವಾಹನ ಸವಾರರು ಆ ಒಂದು ಸೇತುವೆಯನ್ನು ದಾಟುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಂಕಲ್ಗಿ ಗೋಕಾಕ್ ಮಾರ್ಗ ಮಧ್ಯೆ ಇರುವಂಥ ಹಳ್ಳ ತುಂಬಿ ರಸ್ತೆ ಮೇಲೆ ಹರಿತಿರುವಂಥ ನೀರು, ಅದರಲ್ಲೇ ಸರ್ಕಸ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಇಬ್ಬರು ಕೂಡ ಇವನು ಹೋಗ್ತಾನ ಅಥವಾ ನಾ ಹೋಗ್ಲಾ ಅಂತ ಈಗ ಇಬ್ಬರು ಕೂಡ ನೋಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲ್ಗಿ ಗ್ರಾಮ ನೋಡ್ತಾ ಇದ್ರೆ, ಈ ರೀತಿ ಸೇತುವೆ ಇದ್ದಾಗ ಹೋಗೋದು ರಿಸ್ಕೇನೆ ನೋಡಿ. ಒಬ್ಬ ಪಾಸ್ ಮಾಡ್ದ, ಈಗ ಮತ್ತೊಬ್ಬ ಅವನು ಹೋಗ್ಲಿಕ್ಕಂತ ನಾನು ಟ್ರೈ ಮಾಡ್ತೀನಿ ಇದ್ದ, ಈಗ ಮತ್ತೊಬ್ಬ ಹೋಗುವಂಥ ಚಾನ್ಸಸ್ ಇದೆ. ಅಪಾಯದ ಮಟ್ಟವನ್ನು ಮೀರಿ ಭಾಳಷ್ಟು ಸೇತುವೆಗಳಿವೆ, ಅಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದರೆ ನೀರಿನ ರಭಸ ಹೆಚ್ಚಾಗಿದ್ದಾಗ ಬೈಕ್ಗಳನ್ನು ಕೂಡ ಇಂಥ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೋಗುವ ಭಾಳ ಜಾಗರೂಕರಾಗಿರಬೇಕು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ರೌದ್ರ ರೂಪವನ್ನು ತಾಳಿದೆ. ಅಪಾಯದ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇದೆ. ಗೋಕಾಕ್ ತಾಲೂಕಿನ ಕುಂದರ್ಗಿಯಲ್ಲಿ ಪ್ರವಾಹ ಪರಿಸ್ಥಿತಿ. ಕುಂದರ್ಗಿ ಗ್ರಾಮದ ಅಡವಿಸಿದ್ದೇಶ್ವರ ಮಠ ಜಲಾವೃತವಾಗಿದೆ. 2 ಅಡಿ ನೀರಿನಲ್ಲೇ ಮಠದಿಂದ ಸ್ವಾಮೀಜಿ ಹೊರಬಂದಿದ್ದಾರೆ. ಅಮರ್ ಸಿದ್ದೇಶ್ವರ ಸ್ವಾಮೀಜಿ, ಅಡುಗೆ ಸಿಬ್ಬಂದಿ ಹಾಗೂ 10ಕ್ಕೂ ಅಧಿಕ ಮಕ್ಕಳು ಸುರಕ್ಷಿತವಾಗಿ ಹೊರಗೆ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಾರ್ಕಂಡೇಯ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರ ಜೊತೆಗೆ ಪ್ರವಾಹದ ಆತಂಕವನ್ನು ಕೂಡ ಈ ಒಂದು ಮಾರ್ಕಂಡೇಯ ನದಿ ಸೃಷ್ಟಿಸಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರ್ಗಿ ಅನ್ನುವಂತಹ ಗ್ರಾಮದಲ್ಲಿ ಇದೀಗ ಒಂದು ಕಡೆ ಪ್ರವಾಹದ ಆತಂಕ ಶುರುವಾಗಿರುವಂಥದ್ದು. ಈಗ ಆಗಲಿ ಈ ಒಂದು ಗ್ರಾಮದ ಹೊರವಲಯದಲ್ಲಿರುವಂತಹ ಅಡವಿ ಸಿದ್ದೇಶ್ವರ ಮಠಕ್ಕೂ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಮಠದಲ್ಲಿದ್ದಂತಹ ಸ್ವಾಮೀಜಿ ಸೇರಿದಂತೆ ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೂಡ ಕೊಡಲಾಗ್ತಿತ್ತು. ಆ ವಿದ್ಯಾರ್ಥಿಗಳನ್ನು ಕೂಡ ಕರೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಅಂಕಲ್ಗಿಯಲ್ಲಿರುವಂತಹ ತಮ್ಮ ಮಠಕ್ಕೆ ಈಗಾಗಲೇ ಶಿಫ್ಟ್ ಆಗಿರುವಂಥದ್ದು. ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಈ ಒಂದು ಗಿಡಗಂಟೆಗಳು ಏನಿದ್ದಾವೆ ಇದರ ಪಕ್ಕದ ಭಾಗದಲ್ಲೇ ಒಂದು ಮಠ ಕೂಡ ಇರುವಂಥದ್ದು. ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಮಠ ಜಲಾವೃತಗೊಂಡು ಅದರ ಮುಂಭಾಗದಲ್ಲೂ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂಥದ್ದು. ಸುಮಾರು 6000 ಕ್ಯೂಸೆಕ್ನಷ್ಟು ಈಗ ಮಾರ್ಕಂಡೇಯ ನದಿಯ ನೀರು ಹೊರಹರಿವಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಒಂದು ಹಂತದಲ್ಲಿ ಈಗ ಆಲ್ರೆಡಿ ಜಮೀನುಗಳು ಕೂಡ ಜಲಾವೃತ ಆಗಿದ್ದಾವೆ. ಇನ್ನೇನು ಗ್ರಾಮಕ್ಕೂ ನೀರು ನುಗ್ಗುವಂಥ ಆತಂಕದಲ್ಲಿ ಇಲ್ಲಿರುವಂತಹ ಗ್ರಾಮಸ್ಥರಿದ್ದಾರೆ. ಸಾಕಷ್ಟು ಕಳೆದ ಬಾರಿ ಕೂಡ ಅನಾನುಕೂಲ ಈ ಒಂದು ಭಾಗದಲ್ಲಾಗಿತ್ತು. ಇದೀಗ ಮತ್ತೆ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಭಾಗದಲ್ಲಿ ಪದೇ ಪದೇ ಪ್ರವಾಹಕ್ಕೆ ಈ ಗ್ರಾಮದ ಜನರು ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಅಡವಿ ಸಿದ್ದೇಶ್ವರ ಮಠ ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕ ಶುರುವಾಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ
ಮಾತಾಡ್ತೇನೆ ಬ್ರದರ್, ಯಾರ್ಯಾರು ಇರ್ತಿದ್ರು ಮಠದೊಳಗೆ? ಅಲ್ಲಿ ಮಠದಲ್ಲಿ ಅಜ್ಜಾರು ಎಲ್ಲ ಇರ್ತದ್ರಿ. ಅದು ಬರುತ್ತೆ ಸ್ವಲ್ಪ ಇದಾಗತ್ತೇನೆ ಅವ್ರು ಹೋಗಿದ್ದಾರೆ ಅಂಕಲ್ಗೆ ಮಠಕ್ಕೆ ಶಿಫ್ಟ್ ಆಗಿದ್ದಾರೆ ಸರ್. ಮತ್ತೆ ಯಾರ್ಯಾರು ಹುಡುಗರು ಇದ್ದಾರೆ, ಅವ್ರನ್ನೂ ತೊಗೊಂಡು ಹೋಗಿದ್ದಾರೆ. ಒಂದು 30 ಹುಡುಗರು ಇರ್ತಿದ್ರು ಸರ್. ಈಗೇನು ನೀರು ಭಾಳ ಬಂದ? ಈಗ ಬರತೈತ್ರಿ ಸರ್. ಎಲ್ಲಿಂದ ಬರ್ತೈತಿ? ಇದು ಡ್ಯಾಮ್ದಿಂದ ಬಂದ್ರಿ, ಶಿರು ಡ್ಯಾಮ್ದಿಂದ ಬಂದ್ರಿ ಸರ್. ಎಲ್ಲ ಜಮೀನುಗಳು ಎಲ್ಲ ಮುನಿಗಾವ್ರಿ ಸರ್. ಇನ್ನು ಮತ್ತೆ ನಿನ್ನೆ ಇಲ್ಲಿ ಮಠ ಐತ್ರಿ. ಈಗ ಒಂದು 10-15 ಮಿನಿಟ್ನಾಗ ಮತ್ತೆ ಇಲ್ಲಿ ಮಠ ಬತ್ರಿ. ಹೌದಾ? ಹಾಂ ಸರ್. ಇನ್ನೂ ಜಾಸ್ತಿ ಆಗ್ಬೋದು, ಏನಾರ ಎಫೆಕ್ಟ್ ಆಕೈತಿ? ಏನಿಲ್ಲ ಸರ್, ಅವರು ಎಲ್ಲರೂ ಬಂದು ಪೊಲೀಸರದ್ದು ಎಲ್ಲ ವಾರ್ನಿಂಗ್ ಮಾಡಿ ಹೇಳಿ ಹೋಗಿದ್ದಾರೆ. ಅವ್ರ ಸರ್ಕಲನ್ನು ಎಲ್ಲ ಇಟ್ಟು ಹೋಗಿದ್ದಾರೆ. ಯಾರು ಹೊಳಿ ಕಡೆಯದ್ದು ಹೋಗಬೇಡ ಅಂತ ಹೇಳಿದಾರೆ ಸರ್. ಮನೆಗಳಿಗೆ ಏನಾದ್ರು ನುಗ್ಗಬಹುದಾ ನೀರು? ಏನು ಮಳೆ ಹೆಂಗೆ ಆಗ್ತೈತಿ ಹಂಗೆ. ಹಿಂದೆ ಯಾವಾಗ ಬಂದಿತ್ತು? ಹಾಂ ಬಂದಿತ್ತು ಸರ್. ಅಲ್ಲಿ ಮಾರ್ಕ್ ಐತಿ ನೋಡಿ ಸರ್, ಅಲ್ಲಿ ಮಠ ಬರ್ತೈತ್ರಿ ಸರ್. ಒಂಚೂರು ಯಾವಾಗ ನೀವು ಒಳಗೆ ನೀರು ಬರ್ಬೋದು ಅಂತೇಳಿ ಭಯನೂ? ಹಾಂ ಐತ್ರಿ ಸರ್, ಭಯಾನು ಐತ್ರಿ. ಅಲ್ಲೆಲ್ಲ ಹೊಲಗಳ್ದಾಗ ಎಲ್ಲ ಮನೆಗಳೆಲ್ಲ ಊರಾಗ ಬರತ್ರಿ ಸರ್, ಬರ್ತೈತಿ. ಅಜ್ಜಾರನ್ನ ಸೇಫ್ ಆಗಿ? ಹಾಂ ಸೇಫ್ ಆಗಿ ಹೋಗಿದ್ದಾರೆ ಸರ್. ಸೊ ಇದಿಷ್ಟು ಈಗ ಏನು ಒಂದು ಕಡೆ ಮಠದಲ್ಲಿದ್ದಂತಹ ಸ್ವಾಮೀಜಿ ಸೇರಿದಂತೆ ವಿದ್ಯಾರ್ಥಿಗಳನ್ನು ಕೂಡ ಈಗಾಗಲೇ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಬೇರೆ ಕಡೆ ಸ್ಥಳಾಂತರ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದ್ದೆ, ಆದರೆ ಈ ಒಂದು ಗ್ರಾಮಕ್ಕೂ ಕೂಡ ನೀರು ನುಗ್ಗುವಂಥ ಆತಂಕ ಇಲ್ಲಿರುವಂತಹ ಸ್ಥಳೀಯರಿಗೆ ಎದುರಾಗಿರುವಂಥದ್ದು. ಒಟ್ಟಾರೆ ಇನ್ನೂ ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಮಾರ್ಕಂಡೆಯ ನದಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಇದೀಗ ಪ್ರವಾಹದ ಪರಿಸ್ಥಿತಿ ಜಿಲ್ಲೆಯಲ್ಲಿ ಎದುರಾಗಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.